ಮಹಾರಾಜ್ರೆ ಎಣ್ಣೆ ಹಚ್ಚಿದ್ದಾಯ್ತು, ಈ ಸ್ನಾನಕ್ಕೆ ಹೋಗಿ. ಆಯಿತು ಮಹಾರಾಣಿಯವರೇ, ತಮ್ಮ ಆಜ್ಞೆಯನ್ನು ನಾನು ಶಿರಸ ಪಾಲಿಸುತ್ತೇನೆ. ಈಗ ಹೋಗಿ ಜಲಕ ಮಾಡಿಕೊಂಡು ಸಿದ್ಧನಾಗಿ ಬರುತ್ತೇನೆ. ಆನಂತರ ನಾವು ಆ ರಾಕ್ಷಸನ ಆಸ್ಥಾನಕ್ಕೆ ಹೋಗೋಣ. ಸರಿ, ಸ್ನಾನಕ್ಕೆ ಹೋಗು. ಅಮ್ಮ ದಾನ ಮತ್ತೆ ಕಾಲ್ ಮಾಡ್ತಿದ್ದೆ, ಪಿಕ್ ಮಾಡ್ಲಾ? ಬೇಡ, ಸುಮ್ಮನೆ ಸಿಕ್ಕಾಕೋತೀವಿ. ಡೋಂಟ್ ವರಿ ಜಾನು, ಸುಮ್ಮನೆ ಇರು, ಮಜಾ ತಗೋಣ. ಹಲೋ. ಏಯ್, ಎಲ್ಲಿದೆಯೋ? ಏಯ್ ಶ್ರೀನಿಧಿ, ನಾನು ಮದನ್ ಮಾತಾಡ್ತಾ ಇರೋದು. ಯಾವ್ದಾನ? ಏಯ್, ನಾನು ನಿನ್ನ ಬಾಸ್ ಕಣೋ, ಮದನ್ ಮಾತಾಡ್ತಾ ಇರೋದು. ಓ ಸರ್, ನೀವೇ ಸರ್? ಸಾರಿ ಸರ್. ಗುಡ್ ಮಾರ್ನಿಂಗ್ ಸರ್. ನಿನ್ ಗುಡ್ ಮಾರ್ನಿಂಗ್ ಬೆಂಕಿ ಬಿತ್ತು. ಯಾಕೋ ಆಫೀಸಿಗೆ ಬಂದಿಲ್ಲ? ಹಲೋ 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 ಸರ್, ಕೇಳಿಸ್ತಿಲ್ಲ. ಹಲೋ 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 ಹಲೋ. ಏಯ್, ನನಗೆ ಕೇಳಿಸ್ತಾ ಇದೆ. ಎಲ್ಲಿದ್ದೀರಿ ಇಬ್ರು? ಯಾಕಿನ್ನೂ ಆಫೀಸಿಗೆ ಬಂದಿಲ್ಲ? ಹಲೋ ಹಲೋ, ಕೇಳಿಸ್ತಿದೆ ಸರ್ ಇವಾಗ. ಹಾಳಾದ ನೆಟ್ವರ್ಕು. ಏಯ್, ನಾಟಕ ಆಡಬೇಡ. ಸಾರಿ ಸರ್, ಸಿಗ್ನಲ್ ಸಿಗ್ತಿರ್ಲಿಲ್ಲ. ಇವಾಗ ಏನೋ ಅಲ್ಪ ಸ್ವಲ್ಪ ಕೇಳಿಸ್ತಿದೆ. ಹೇಳಿ ಸರ್. ಇಷ್ಟೊತ್ತಾಯ್ತು, ಯಾಕೋ ಆಫೀಸಿಗೆ ಬಂದಿಲ್ಲ? ಬರ್ತಾ ಇದ್ದೀವಿ ಸರ್. ಏನು ಬರ್ತಾ ಇರೋದು? ಆಫೀಸ್ ಟೈಮು 9 ಗಂಟೆ ಇದೆ, ಗೊತ್ತು ತಾನೆ? ಇನ್ನು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಗೊತ್ತು ಸರ್, ಬೇಗನೆ ಹೊರಟ್ವಿ, ಆದ್ರೆ ನಮ್ಮ ಬಸ್ ಕೆಟ್ಟೋಯ್ತು. ಏಯ್, ಕಾಗೆ ಆರಿಸ್ಬೇಡ. ಮನೇಲಿ ಇದ್ಕೊಂಡು ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಅದೇಕ್ ಸರ್ ಅಷ್ಟೊಂದು ಶ್ಯೂರ್ ಆಗಿ ಹೇಳ್ತೀರಾ? ಏಯ್, ನೀನು ಟ್ರಾಫಿಕಲ್ಲಿದ್ರೆ ಗಲಾಟೆ ಕೇಳಿಸ್ಬೇಕಲ್ಲ, ಏನು ಗಲಾಟೆನೇ ಕೇಳಿಸ್ತಾ ಇಲ್ಲ? ನೀವೇನ್ ಸರ್ ಇಷ್ಟೊಂದು ಗಲಾಟೆ ಇದೆ ಇಲ್ಲ ಅಂತಿರಲ್ಲ. ಇರಿ ಕಂಡಕ್ಟ್ರೆ, ಬಸ್ ರಿಪೇರಿ ಆಯ್ತಾ? ನಮ್ಮ ಬಾಸ್ ಗೂಬೆ ನನ್ನ ಮಗ, ಲೇಟ್ ಆದ್ರೆ ಬಾಯಿ ಬಡ್ಕೋತಾನೆ. ಮೈ ಮೇಲೆ ಬೀಳ್ತಿರಲ್ರಿ, ನಿಮ್ಗೆ ಯಾರು ಅಕ್ಕ ತಂಗಿ ಇಲ್ವಾ? ಯಾವತ್ತು ದಾರಿ ಬಿಡ್ಲಾ? ಚೇಂಜ್ ಇಸ್ಕೋಬೇಕು ಸರ್. 1 ನಿಮಿಷ ಸರ್. ಕೇಳಿಸ್ತಾ ಸರ್ ಇಲ್ಲಿ ಎಷ್ಟು ಗಲಾಟೆ ಇದೆ ಅಂತ? ಏಯ್, ಏನು ಅದು ಶಬ್ದ? ಬಸ್ ಇಂಜಿನ್ ಸೌಂಡು ಸರ್. ನೀವು ನಂಬಲಿ ಅಂತ ಬಸ್ ಇಂಜಿನ್ ಹತ್ರನೇ ಬಂದ್ಬಿಟ್ಟಿದ್ದೇನೆ. ರಿಪೇರಿ ಮಾಡ್ತಿದ್ದಾರೆ ಸರ್. ಸರಿ ಸರಿ, ಬೇಗ ಆಫೀಸಿಗೆ ಬನ್ನಿ. ಶ್ರೀ, ಅವ್ರನ್ನ ಸತಾಯಿಸಿದ್ ಸಾಕು. ಈಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಆಫೀಸಿಗೆ ಹೋಗ್ಬೇಕು. ಹೋಗ್ಲೇಬೇಕಾ? ಇವತ್ತೊಂದಿನ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತಿತ್ತು, ಆದ್ರೆ ಬೇಕಾಗಿಲ್ಲ. ಹೋಗು, ಸ್ನಾನ ಮಾಡ್ಕೊಂಡು ಬಾ. ಜಾನು. ಹೋಗು ಶ್ರೀ. ಜಾನು. ಹಲೋ, ಹೇಳು. ಹೌದಾ? ಆಫೀಸ್ ಹತ್ರನಾ? ಮತ್ತೆ ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಮತ್ತೆ ಕಾಫಿ? ಇನ್ಮೇಲೆ ಕಾಫಿ ಗೀಫಿ ಎಲ್ಲ ಕುಡಿಯಲ್ಲ, ಬರೀ ಜ್ಯೂಸ್, ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಮಾತ್ರ. ಅದೆಲ್ಲ ಮನೇಲಿ ಎಲ್ಲಿ ಸಿಗುತ್ತೆ? ನನಗೆ ಗೊತ್ತು. ನಿಮ್ಮ ಅಮ್ಮನಿಗೆ ಹೇಳ್ಬಿಡು ನಾನು ಮಧ್ಯಾಹ್ನ ಊಟ ಮಾಡಲ್ಲ ಅಂತ. ಯಾಕೆ? ಯಾಕಂದ್ರೆ ನಂಗೆ ಮನೆ ಊಟ ಇಷ್ಟ ಆಗಲ್ಲ, ಅದಕ್ಕೆ. ನೀನೇ ಕಾಫಿ ಕುಡ್ಕೋ. ಶ್ರೀ, ಬೇಬಿ ಅತ್ತೇನೋ ಅಬ್ಸರ್ವ್ ಮಾಡ್ತೀಯಾ? ಇಲ್ಲ, ಯಾಕೆ ಹೇಳ್ತಿದ್ಯಾ? ಅವ್ರ ಬಿಹೇವಿಯರಲ್ಲಿ ಏನೋ ಚೇಂಜಸ್ ಇದೆ. ನಿನ್ನೆ ಮದನ್ ಮನೆಗೆ ಬಂದು ಎಲ್ರಿಗೂ ಅವಮಾನ ಆಗೋ ಥರ ಮಾತಾಡಿದ್ರು. ಎಲ್ರಿಗೂ ಹೇಗಪ್ಪ ಸಮಾಧಾನ ಮಾಡೋದು, ಎಸ್ಪೆಷಲಿ ಬೇಬಿ ಅತ್ತೆಗೆ ಹೇಗೆ ಸಮಾಧಾನ ಮಾಡೋದು ಅಂತ ಚಿಂತೆ ಆಗಿತ್ತು. ಆದರೆ ನಾವು ಆಫೀಸಿಗೆ ಹೋಗಿ ಬರೋಷ್ಟರಲ್ಲಿ ಅದು ಏನು ಜಾದು ನಡೆದಿತ್ತೋ ಏನೋ. ಅವ್ರು ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿದ್ದಾರೆ, ಎಲ್ಲರ ಹತ್ರ ಆರಾಮಾಗಿ ಮಾತಾಡ್ತಿದ್ದಾರೆ. ಅದು ನನ್ನ ಹತ್ರನೂ ಚೆನ್ನಾಗಿ ಮಾತಾಡ್ಸಿದ್ರು. ಅದಕ್ಕೆ ನೀನು ಖುಷಿ ಪಡಬೇಕು ಜಾನು. ನೀ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಏನಿದೆ? ನನ್ನ ಮಾತನ್ನು ತಪ್ಪು ತಿಳ್ಕೊಬೇಡ ಶ್ರೀ. ಬೇಬಿ ಅತ್ತೆ ಖುಷಿಯಾಗಿದ್ದರೆ ಎಲ್ರಿಗಿಂತ ಮೊದಲು ಖುಷಿ ಪಡೋಳು ನಾನೇ. ಅದಕ್ಕೆ ಇವಾಗ ಸಮಸ್ಯೆ ಏನು? ಬೇಬಿ ಅತ್ತೆ ಈ ಮನೆಗೆ ಬಂದಾಗಿಂದ ಯಾವತ್ತೂ ನಗ್ನಗ್ತಾ ಇರಲಿಲ್ಲ. ನೆನ್ನೆನೆ ಮೊದಲು. ಅದಕ್ಕೇನೋ ಬೇರೆ ಕಾರಣ ಇದೆ ಅನಿಸ್ತಿದೆ. ಎಲ್ಲದಕ್ಕೂ ಒಂದಲ್ಲ ಒಂದು ಕಾರಣ ಇರಲೇಬೇಕು ಅಂತ ಯೋಚನೆ ಮಾಡೋದನ್ನು ಬಿಡು ಜಾನು.